ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕವನ ಪ್ರಭು. ಅರೌಂಡ್ 2020 ಅನ್ನುವಾಗ ನಾನು BCA ಕಂಪ್ಲೀಟ್ ಆಗಿತ್ತು. ನಾನು ಓದಿದ್ದು ಶಿವಮೊಗ್ಗ ಪೆಸಿಟ್ ಕಾಲೇಜಲ್ಲಿ. ಸೊ ನಾನು ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಆ್ಯಂಡ್ ಯೂನಿವರ್ಸಿಟಿಗೆ ಸೆಕೆಂಡ್ ರ್ಯಾಂಕ್, ಎರಡು ಕಡೆ ಜಾಬ್ ಕೂಡ ಆಗಿತ್ತು. ಬಟ್ ಆ ಟೈಮಲ್ಲಿ ಒಂಥರ ಕನ್ಫ್ಯೂಷನ್ ಮತ್ತು ಬ್ಲ್ಯಾಂಕ್ ಆಗಿದ್ದೆ, ಒಂಥರ ಪುವರ್ ಲೈಫ್ ಸ್ಟೈಲ್. ಏನು ಮಾಡಬೇಕು, ಇವಾಗ ಹೆಂಗಿದ್ದೀನಿ ಅವಾಗ ಮುಂಚೆ ಆ ಥರ ಎಲ್ಲ ಇರ್ತಾ ಇರಲಿಲ್ಲ. ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ, ಯಾವ್ದು ಚೂಸ್ ಮಾಡಬೇಕು, ಹೊರಗಡೆ ಪ್ರಪಂಚ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಸಾಕಷ್ಟು ಜನ ಸಾಕಷ್ಟು ಸಜೆಷನ್ಸ್ನ ಯಾವಾಗಲೂ ಕೊಡ್ತಾರಲ್ವ, ಹಾಗೆ ನನಗೂ ಕೊಟ್ಟಿದ್ರು. ಚೆನ್ನಾಗಿ ಓದಿದ್ಯಾ, ಮುಂದೆ ಹೈಯರ್ ಸ್ಟಡೀಸ್ ಮಾಡು ಅಂತ ಒಂದಿಷ್ಟು ಜನ ಹೇಳಿದ್ರು. ಚೆನ್ನಾಗಿ ಕೆಲಸ ಸಿಕ್ಕಿದೆ, ಹೋಗಿ ಎಕ್ಸ್ಪೀರಿಯನ್ಸ್ ಮಾಡು ಅಂತ ಹೇಳಿ. ಬಟ್ ನನಗೆ ಪ್ಯಾಷನೇಟ್ ಆಗಿ ಇದ್ದಿದ್ದು ಏನು ಅಂತಂದರೆ, ಸೊ ನನಗೆ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು, ಟೈಮ್ ಫ್ರೀಡಮ್ ಇರಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಇರಬೇಕು ಅನ್ನೋದೆಲ್ಲ ನನಗೆ ಆಸೆ. ಮತ್ತು ಸಿಕ್ಕಾಪಟ್ಟೆ ಡ್ರೀಮ್ಸ್ ಇತ್ತು. ಮತ್ತು ಎಲ್ಲಿ ಹೋದ್ರೂ ನನಗೊಂದು ಸೆಲ್ಫ್ ಐಡೆಂಟಿಟಿ ತುಂಬಾ ಇಂಪಾರ್ಟೆಂಟ್ ಆಗ್ತಾಯಿತ್ತು. ಸೊ ಹಾಗೆ ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ನಂಗೆ ಅಪ್ಪ ಅಮ್ಮ ಸೇರಿ ಒಂದು ಕ್ವೆಶನ್ ಕೇಳಿದ್ದು, ಇವಾಗ ಟ್ರೆಂಡಿಂಗಲ್ಲಿ ಇರೋದು ಒಂದು ವೆಲ್ನೆಸ್ ಇಂಡಸ್ಟ್ರಿ, ಇನ್ನೊಂದು ಇಲ್ನೆಸ್ ಇಂಡಸ್ಟ್ರಿ. ನೀನು ಯಾವುದನ್ನು ಚೂಸ್ ಮಾಡ್ತೀಯಾ ಅದು ನಿನ್ನ ಫ್ಯೂಚರ್ ಡಿಪೆಂಡ್ ಆಗಿದೆ ಅಂತ. ನಾನು ಚೂಸ್ ಮಾಡಿದ್ದು ವೆಲ್ನೆಸ್ ಇಂಡಸ್ಟ್ರಿ. ಯಾಕೆ ಅಂತ ಅಂದರೆ ಅಪ್ಪ ಅಮ್ಮ ಇಬ್ಬರೂ ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಸಾಕಷ್ಟು ವರ್ಷ ನನ್ನ ಕಣ್ಮುಂದೆನೇ ನಾನು ನೋಡ್ತಾ ಇದ್ದೆ. ದಿನದಿಂದ ದಿನಕ್ಕೆ ಆರೋಗ್ಯವಾಗ್ತಿದ್ರು, ದಿನದಿಂದ ದಿನಕ್ಕೆ ಖುಷಿಯಿಂದ ಇರ್ತಾಯಿದ್ರು, ದಿನದಿಂದ ದಿನಕ್ಕೆ ಮನಃಶಾಂತಿಯಿಂದ ಇರ್ತಾಯಿದ್ರು. ಮತ್ತು ಸಾಕಷ್ಟು ಟ್ರಿಪ್ಸ್ ಹೋಗ್ತಾಯಿದ್ರು. ನನಗೆ ವೆಕೇಷನ್ಸ್, ಟ್ರಾವೆಲ್ ಅದೆಲ್ಲ ತುಂಬ ಇಷ್ಟ. ಅವ್ರು ಅದೆಲ್ಲ ಮಾಡುವಾಗ ಅಟ್ ದ ಏಜ್ ಆಫ್ 50s ಅವ್ರು ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಸೊ ನಂಗೆ ಅನಿಸ್ತು, ನಾನು ಈ ಫೀಲ್ಡಲ್ಲಿ ಎಂಟ್ರಿ ಆದರೆ ರೈಟ್ ಟೈಮಲ್ಲಿ ರೈಟ್ ಫೀಲ್ಡಲ್ಲಿ ಎಂಟ್ರಿ ಆಗಬೇಕು ಅಂತ ನಂಗೆ ಅನ್ನಿಸ್ತು. ಮತ್ತು ಅವರಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾನು ವೆಲ್ನೆಸ್ ಕೋಚ್ ಆಗಿ ಚೂಸ್ ಮಾಡಿದೆ. ಆ್ಯಂಡ್ 1 ವರ್ಷ ಕಲ್ತ್ಕೊಂಡೆ, ಇವಾಗಲೂ ಕಲಿತಾ ಇದ್ದೀನಿ, ಮುಂದೆನೂ ಕಲಿತೀನಿ. ಸೊ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಥರ ಯೋಚನೆ ಮಾಡಬೇಕು, ಹೆಂಗಿರಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾರ ಜೊತೆ ಹೆಂಗೆ ಗೌರವದಿಂದ ಇರಬೇಕು, ಹೀಗೆ ಪ್ರತಿನಿತ್ಯ ಕಲಿತಾ ಇವಾಗ ನಾನು ಕೂಡ ಸಾಕಷ್ಟು ಜನಕ್ಕೆ ಕೋಚ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, ವೆಯ್ಟ್ ಗೇನ್ ಮಾಡ್ಕೊಂಡಿದ್ದಾರೆ, ಒಂದಿಷ್ಟು ಜನ ಮೆಡಿಸಿನ್ ಫ್ರೀ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಒಂದಷ್ಟು ಫೋಟೋಸ್ ಬರುತ್ತೆ ನನ್ನ ಸ್ಟೂಡೆಂಟ್ಸ್ ಎಂದು, ನೆಕ್ಸ್ಟು ನೋಡಿ. ನೋಡಿದ್ರಲ್ವಾ ಇವಾಗ ನಮ್ಮ ಅಪ್ಪ ಅಮ್ಮ, ನನ್ನ ಒಂದಿಷ್ಟು ಸ್ಟೂಡೆಂಟ್ಸ್ದು ಫೋಟೋಸ್ನ ನೀವು ನೋಡಿದ್ರಿ. ಸೊ ನಿಮಗೂ ಅದೇ ಥರ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು, ವೆಯ್ಟ್ ಗೇನ್ ಆಗಬೇಕು, ಅಥವಾ ಅದೇ ಥರ ಫಿಟ್ನೆಸ್ನ ನಾವು ಮೇಂಟೈನ್ ಮಾಡಬೇಕು.